ನೋಡಿ ಇದೇ ಲೊಕೇಶನ್. ನನ್ನ ಎಂಗೇಜ್ಮೆಂಟ್ಗೆ ಜಾಗ ನೋಡಕ್ ಹೋಗ್ತಾ ಇದೀವಿ. ಕಂಗ್ರಾಚ್ಯುಲೇಷನ್. ಇಲ್ಲಿ ಮಾಡ್ಕೊಳ್ಳಿ ಮದ್ವೆ ತುಂಬಾ ಚೆನ್ನಾಗಿದೆ ಅಂತ. ನಮ್ಮ ಅಪ್ಪ ಫೋನ್ ಇಟ್ಕೊ. ನೋಡಿ ಇಲ್ಲಿ ವಿಲ್ಲಾನು ಇದೆ ಸ್ಟೇ ಮಾಡಕ್ಕೆ. ನಮ್ಮ ಮಾವ ಕೊಟ್ಟಿತ್ತು ತೋರಿಸಿ ಮಾಮ್ ಸ್ವಲ್ಪ. ಬರೀ ಕಳ್ತನ ಮಾಡ್ತೇವೆ ನಾವು ಅಪ್ಪನ ಫೋನ್. ಫಸ್ಟ್ ಟರ್ಕಿಗೆ ಹೋಗಕ್ ಮುಂಚೆ ಲೊಕೇಶನ್ ನೋಡ್ಕೊಂಡು ಹೋಗೋಣ. ಇದ್ರೆ ಎಲ್ಲ ಮದ್ವೆ ಅಂತ ಫಿಕ್ಸ್ ಆಗಿರ್ತಿದ್ರು ಅಂತ. ಓ ನೀವು ಸ್ಯಾಮಾ? ಇದು ಗುಪ್ತಾ. Okay, let's go. What is up fam? Hi, so welcome back to my new vlog. Guys, ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ ಅಂತ ಇರೋದು ನೋಡಿ. ಇಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ನೋಡಿ ಅವನು ಗೈಸ್. ಸೊ ನನ್ನ ಫ್ರೆಂಡ್ ಅಂಜಿ ಅಂತ ಇದ್ದಾನೆ, ಅವನು ಬಂದಿದ್ದಾನೆ. ಸೊ ಅಂಜಿ ಯಾರು ಏನು ಅಂತೆಲ್ಲ ನಿಮ್ಗೆ ಹೇಳ್ತೀನಿ. ಸೊ ಇವತ್ತು ನೀವು ಗಮನ ಇಟ್ಟದ್ದು ನೋಡ್ದಂಗೆ ನಾವು ಎಂಗೇಜ್ಮೆಂಟಿಗೆ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಈಗ ಫಸ್ಟು ನಮ್ಮ ಫ್ರೆಂಡ್ನ ಇನ್ವೈಟ್ ಮಾಡೋಣ. ಗೈಸ್ ಇವನೇ ಅಂಜಿ, ಅವನು ನೋಡಿ ಮಿಲಿಯನಿಯರ್ ನಟರಾಜ್. ಅರುಣ್ ಅತಾನೆ ಅದು? ಸುನಿಲ, ಸಾರಿ. ಹಾಯ್ ಸುನಿಲ್. ನೋಡಿ 17 Pro Maxನ ಫ್ಲೆಕ್ಸ್ ಮಾಡ್ತಾವನೆ. ಬೇಕಂತ ತೋರಿಸಿ ಉರಿಸ್ತಾವ ನನ್ನ ಹತ್ರ ಇಲ್ಲ ಅಂತ. ವ್ಲಾಗ್ ಸ್ಟಾರ್ಟ್ ಮಾಡಿ. ವ್ಲಾಗ್ ಸ್ಟಾರ್ಟ್ ಮಾಡಿ. ವೆಲ್ಕಮ್ ಟು ಮೈ ವ್ಲಾಗ್ ಗೈಸ್. ಎಲ್ಲ ರಾಂಗ್ ಪಾ. ನೀವು ಮಾಡಿಪ್ಪ. ಎನರ್ಜಿಯಲ್ಲಿ ವಾಟ್ ಈಸ್ ದಾನ? What's up fam? Welcome to my new vlog. Wrong. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾವು ನನ್ನ ಎಂಗೇಜ್ಮೆಂಟಿಗೆ ಜಾಗ ನೋಡಕ್ ಹೋಗ್ತಾ ಇದೀವಿ. ಬನ್ನಿ, ಮಜಾ ಇರುತ್ತೆ. ನಾನು ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು, ಹೆಲ್ಡಪ್ ಆಗಿಬಿಟ್ಟಿದ್ದೆ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಈಗ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಏನು ಅಂದರೆ ಅವ್ರು 3 ಗಂಟೆಗೆ ಹೊರಡಕ್ಕೆ ಹೇಳಿದ್ರು, 4 ಗಂಟೆಗೆ ಹೊರಡ್ತಾ ಇದ್ದೀವಿ. ಎನಿವೇಸ್ ಇಟ್ಸ್ ಓಕೆ. ಬನ್ನಿ, ಇಲ್ಲಿಂದ 1.5 hour ದೂರ ಇದೆ, ಬೇಗ ಹೋಗ್ಬೇಕು. ಲೆಟ್ಸ್ ಗೋ. ಗೈಸ್ ನೋಡಿ ಹೆಂಗೆ ಕೂತಿದ್ದೀನಿ ನಾನು. ಹಿಂದೆಗಡೆ ಸೀಟ್ ಬೆಂಡ್ ಆಗ್ಬಿಟ್ಟಿದೆ. ಗೈಸ್ ನಮ್ಮಮ್ಮ ಸಂಜೆ ಹೇರ್ ಟ್ರಾನ್ಸ್ಪ್ಲಾಂಟ್ ಏನು ಹೇಳ್ತಾ ಅವ್ರು ಕೇಳಿ ಏನು ಮಾಡಬೇಕು? ನಂಗೆ ಹಾಕಿದ್ರಲ್ಲ ಸೇಮ್. ಇಲ್ಲಿ ತೋರ್ಸ. ಅಲ್ಲಿ ನೋಡಿ, ಹಿಂದೆ ನೋಡು. ಇವನು ಚುಚ್ಚಿಸ್ತಾನಂತೆ ಗೈಸ್. ಅಂಕಲ್ ಒಂದು ಸೆಕೆಂಡಿಗೆ ಅದ್ರ ಬೇಜಾರಾಗೋಯ್ತು. ಹಾಯ್. ಏನು ವಿಗ್ ಅಂತಾರ? ಯಾರು ಹೇಳಿದ್ ನಿನ್ಗೆ ವಿಗ್ ಅಂತ? ಇಡೀ ಕರ್ನಾಟಕ ಗೊತ್ತು. ಕರ್ನಾಟಕ ಗೊತ್ತು. ಅದು ನಾವು ಅಲ್ಲ, ಕರ್ನಾಟಕ ಗೊತ್ತಲ್ಲಮ್ಮ. ಹೇಳಿದ್ರೆ ಯಾರಾದ್ರೂ ನೋಡಿದ್ರೆ ಫೇಸ್ ಮೇಲೆ ಅಂತಾರ ಅಂತ ಹೇಳ್ತಿರೋದು. ನೀವ್ ಯಾಕೆ ಇಳಿಯಕ್ ಹೋಗ್ತೀರಾ? ಗೈಸ್ ಏನಾಗಿತ್ತು, ನೇಹ ಅವ್ರ ಅಪ್ಪ ಒಂದ್ಸರಿ ಫಸ್ಟ್ ಟೈಮ್ ನಾವು ಅಪ್ಪನೆಲ್ಲ ಮೀಟ್ ಮಾಡಿದಾಗ ಒಂದು ಫುಲ್ ಕೂತ್ಕೊಂಡು ಮಾತಾಡಿ ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು, ಆಚೆ ಹೊಡ್ತಾ ಇದೀವಿ ಬಾಯ್ ಹೇಳೋ ಟೈಮಲ್ಲಿ. ಸರ್ ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತ ಕೇಳ್ತಾ ಇದಾರೆ. ನಾನು ನಮ್ ನೇಹ ಅವ್ರ ಅಮ್ಮ ಎಲ್ಲ ಆಗ್ತೇವೆ. ಅವ್ರ ಅಪ್ಪನ ಬ್ಲಾಗ್ ನೋಡಿಲ್ಲ ಅದನ್ನ. ನಮ್ಮ ಅಪ್ಪ ಏನು ಮಾತಾಡ್ತಾ ಇಲ್ಲ. ಆಮೇಲೆ ನಮ್ಮಮ್ಮ ಬಾಯ್ಬಿಟ್ರು. ಆತರ ತುಂಬಾ ಜನರು ವ್ಲಾಗ್ ನೋಡ್ತಾ ಇರೋರು ಗೊತ್ತಾಗಲ್ಲ. ಅಯ್ಯೋ, ಅದಕ್ಕೆ ಹೇಳ್ತಾ ಇರೋದು ಸಂಜಯ್ ವಿಗ್ ಹಾಕ್ಸ್ಕೊಂಡ್ಬಿಡು. ಮಾಡಲ್ಲ, ಆರಾಮಾಗಿ ವ್ಲಾಗ್ ಮಾಡಿಲ್ಲ ಅಂದ್ರೆ ಸಡನ್ ಕೂದಲು ಬಂದ್ಬಿಟ್ರೆ ನಾಳೆ ಗೊತ್ತಾಗಲ್ವಾ? ಗೈಸ್ ಸೊ ನಾನು ಸಂಜೆ ಇಬ್ರು ಟರ್ಕಿಗೆ ಹೋಗಿ ಮಾಡ್ಸೋಣ ಅಂತ. ನಂದೂನು ಮಾಡಿಸ್ಬೇಕು. ನಾನು ಅವನು ಟರ್ಕಿಗೆ ಹೋಗಿ ಮಾಡ್ಸೋಣ ಅಂತಿದ್ದೀವಿ. ನೋಡೋಣ ಹೇರ್ ಟ್ರಾನ್ಸ್ಫರ್. ಕೂದಲು ಎಲ್ಲೋಗಿದೆ ನಿನಗೆ? ಇದೆಯಲ್ಲೋ ಇಲ್ಲ, ನಂದೊಂದು ಚೂರು ಮಾಡಿಸ್ಬೇಕು. ನೋಡಿ ನೀವು ಅವ್ರು ನೋಡಿದ್ರೆ ಹಂಗೆ ಹಂಚೋದು. ಬನ್ನಿ ಈಗ ಫಸ್ಟ್ ಟರ್ಕಿಗೆ ಹೋಗಕ್ ಮುಂಚೆ ಲೊಕೇಶನ್ ನೋಡ್ಕೊಂಡು ಹೋಗೋಣ. ಸೊ ಏನಕ್ಕೆ ಕಾಯ್ತಿದೀವಿ ಅಂದ್ರೆ ಒಂದು ಅಷ್ಟು ಐಟಮ್ನ ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿಲ್ಲ ಮನೆ ಹತ್ರ. ಅದಕ್ಕೆ 10 ನಿಮಿಷ ತೋರಿಸ್ತಿದೆ. ಈಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದೀವಿ. ಬಂದ ತಕ್ಷಣ ಈಸ್ಕೊಂಡು ಹೋಗ್ಬಿಡುತ್ತೆ. ಸೊ ಮನೋಜ್ ಭಯ್ಯಗೋಸ್ಕರ ನಾವು ಅರ್ಧ ದೂರ ಬಂದು ವೆಯ್ಟ್ ಮಾಡ್ತಿದ್ದೀವಿ ಪಾರ್ಸಲ್ಗೋಸ್ಕರ. ಮನೋಜ್ ಭಯ್ಯ ಬಂದರು, ಈಗ ಪಾರ್ಸಲ್ ಕೊಡ್ತಾರೆ, ಈಸ್ಕೊಂಡು ಹೋಗೋದೆ. ಅವ್ರು ಟೆನ್ಷನ್ ಆಗಿದ್ದಾರೆ, ಇವರೇನಾ ಅವರು ಅಂತ ಡೌಟಲ್ಲಿ ನೋಡ್ತವ್ರೆ. ನಾವೇ ಅಂತ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಗೈಸ್ ಇವರು ಕಾಲ್ ಮಾಡಿಬಿಟ್ಟು ನಾನು ಹಲೋ ಅಂತ ಇದ್ದೀನಿ, ಅವರು ಹಲೋ ಅಂತ ಅಲ್ಲಿಂದ आपको इसको देख के डाउट हुआ क्या? इसको देख के डाउट हुआ होगा. ನಿನ್ನ ನೋಡಿ ಡೌಟ್ ಬಿದ್ದವ್ರು ಲೈ ಪಕ್ಕ ಕಣ. ಭಯ ಹೇಳಕ್ಕೆ ಆಗ್ತಾ ಇಲ್ಲ. ಇವನ್ನ ನೋಡಿ ಡೌಟ್ ಬಂದಿರೋದು ಪಕ್ಕ ಅವ್ರಿಗೆ. ನಾನ್ ಡೌಟ್ ಬರೋ ರೇಂಜಿಗೆ ಇದ್ದೀನಾ ಅಂತ ನನಗೆ. ಸಚ್ ಬೋಲೋ ಭಯ ಉಧರ್. ಭಯ इसको देख के डाउट हुआ? मुझे देख के हुआ? ಓ ಬೋಲೋ ಭಯ. ದೊಡ್ಡ ಸರ್ಕಸ್ ಆಗೋಯ್ತು. ನಾನು 3 ಇದನ್ನ ಆರ್ಡರ್ ಮಾಡಿದ್ದೆ, ಬಟ್ ಒಂದೇ ಒಂದು ರೀಚ್ ಆಗಿದೆ. ಈಗ ಇನ್ನೂ 2 ನಾವು ಆಫೀಸ್ ಹತ್ರ, ಜೆಪ್ಟೋ ಆಫೀಸ್ ಹತ್ರನೇ ಹೋಗಿ ಇಸ್ಕೋಬೇಕು ಅಂತ ಹೋಗ್ತಾ ಇದೀವಿ. ಈಗ ಯಾವಾಗಲೂ ನಾನು ಬೇಗ ಹೊರಟಿದ್ದೀನಿ, ನಾನು ಏನಾದ್ರು ಒಂದು ಈ ಥರ ಆಗುತ್ತೆ.
ಅದಕ್ಕೆ ಲೇಟ್ ಆಗ್ಬಿಡ್ತೀನಿ. ನಾನು ಏನು ಮಾಡಲಿ ಗೈಸ್, ಬೇಗ ಹೊರಟಿದ್ದೀನಿ ಇವತ್ತು ನಾನು. ಓಕೆ ಟೈಮ್ಗೆ ಹೋಗೋಣ ಅಂತ. ಅವ್ರು 3 ಗಂಟೆ ಹೊರಡಿ ಅಂದರೆ ನಾವು 4 ಗಂಟೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಕರೆಕ್ಟ್ ಟೈಮ್ಗೆ ಹೋಗಿ 1:15 ರೀಚ್ ಆಗ್ಬೋದು ಅಂತ ಅಂದ್ಕೊಂಡು 4 ಗಂಟೆಗೆ ಹೊರಟೆ. ಈಗ ಮತ್ತೆ ಇಲ್ಲೂ ಲೇಟ್ ಆಯಿತು. ಆಂಡೋಗೆ ಹೊರಟಿದ್ವಿ, ಸ್ವಲ್ಪ ಗ್ಯಾಪಲ್ಲಿ ಸ್ನ್ಯಾಕ್ಸ್ ಶೀಟ್ಸ್ ತಿನ್ಕೊಡೋಣ ಅಂತ ನಿಂತಿದ್ವಿ. ತುಂಬ ಹಸುವಾಗ್ತಿದೆ, ಅದಕ್ಕೆ ಸ್ನ್ಯಾಕ್ಸ್ ತಿನ್ಕೊಂಡು ಗಾಯ್ಸ್. ಪಾವ್ ಭಾಜಿ ತಿಂತಾ ಇದ್ದೀವಿ. ನಮ್ಮ ಅಪ್ಪ ಮಸಾಲೆ ದೋಸೆ ತಿಂತಿದ್ದಾರೆ. ಮಸಾಲೆ ದೋಸೆ ಬರ್ತಿದೆ, ಕಾಫಿ ಬರ್ತಿದೆ, ವಡಾಪಾವ್ ಬರ್ತಿದೆ. ಚೆನ್ನಾಗಿ ತಿನ್ನೋಣ ಬನ್ನಿ. ಸ್ವಲ್ಪ ತಿನ್ಕೊಂಡು ಹೋಗ್ತಾ ಇದ್ದೀವಿ ನಾವು ಲೊಕೇಶನ್ಗೆ. ನೇಹ ಅವ್ರ ಫ್ಯಾಮಿಲಿ ರೀಚ್ ಆಗಿಬಿಟ್ಟಿದ್ದಾರೆ. ಬನ್ನಿ, ನಾವು ಅವ್ರಿಗಿಂತ 10 ನಿಮಿಷ ಲೇಟಾಗಿ ರೀಚ್ ಆಗ್ತಾ ಇದ್ದೀವಿ. ಏನು ಇದು ಆಫ್ ರೋಡಿಂಗ್ ಮಾಡ್ತಾ ಇದೆಯಾ? ಹಾಯ್. ನಿಮಗೆ ಅಂಕಲ್ ನೋಡಿ ನರ್ವಸ್ ಆಗುತ್ತೆ ವ್ಲಾಗ್ ಮಾಡೋಕ್ಕೆ. ಅಲ್ಲ, ಅವ್ರು ವ್ಲಾಗಲ್ಲಿ ಬರೋಲ್ಲ ಅದಕ್ಕೆ. ಸೊ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ನೋಡಿ ಅವನು ಹೋಮಿ ಇವ್ರು ಕೈ ಮುಕ್ಕೊಂಡು ನಿಂತಿದ್ದಾನೆ. ಪೂಜೆ ನಡೀತಾ ಇದೆ ಅಂಗಡಿದು. ನಾನು ಸೈಡಲ್ಲಿ ನಿಂತಿದ್ದೀನಿ ಅವ್ನು ಬರಲಿ ಅಂತ. ಸೊ ಈಗ ಒಳಗೆ ಹೋಗಬೇಕು. ಸ್ವಲ್ಪ ಹೊತ್ತು ನಾನು ಕಾಮ್ ಆದಮೇಲೆ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡ್ತೀನಿ. ನನಗೇನೋ ಒಂಥರ ನರ್ವಸ್ ಫೀಲ್ ಆಗುತ್ತೆ ಗೈಸ್. ಎಲ್ಲಾದರೂ ಪ್ರಪಂಚದಲ್ಲಿ ಎಲ್ಲಾದರೂ ವ್ಲಾಗ್ ಮಾಡೋದು, ಮತ್ತೆ ಮಾವ ಮುಂದೆ ವ್ಲಾಗ್ ಮಾಡ್ಕೊಂತಾರ ನರ್ವಸ್ ಫೀಲ್ ಆಗುತ್ತೆ. ಅಯ್ಯೋ ಏನು ಅನ್ಕೋತಾರೋ ಅನ್ನೋ ಥರ ಫೀಲಿಂಗು. ಬಟ್ ಅವ್ರು ತುಂಬ ಕಾಮಾಗಿ ಹೇಳಿದ್ದಾರೆ, ಇಲ್ಲ ನೀವು ಕೆಲಸ ನೀವು ಮಾಡಿ ಅಂತ. ಅದು ನರ್ವಸ್ನೆಸ್ ಒಂಥರ. ನೋಡಿ ಹೀರೋ ಸಂಜು ಅವರು ಕಾರ್ನ ಪಾರ್ಕ್ ಮಾಡಿ ಬಂದಿದ್ದಾರೆ. ನೆನ್ನೆ ಚೈನ್ ಬ್ಲಾಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಅದರದ್ದು ಇದೆ ಅಂತ. ಏನ್ರಿ ಒಮ್ಮಿ ಬೇಗ ಕರ್ಬಿಟ್ಟು ಹಿಂಗ್ ಮಾಡದ? ಕಂಗ್ರ್ಯಾಚುಲೇಷನ್ಸ್ ಒಮ್ಮಿ. ಥ್ಯಾಂಕ್ ಯು ಒಮ್ಮಿ. ಗೈಸ್ ಖಾಲಿ ಕೇಳಿ ಬಂದಿದ್ದೆ, ಆಮೇಲೆ ಅದೆಲ್ಲ ಆಮೇಲೆ ಗೈಸ್. ನಮ್ಮ ಭರತ್ನ ಯಾವಾಗ್ಲೂ ಓಮಿನಿ ಅಂತಾರೆ. ಓಮಿಗೆ ದುಡ್ಡು ಜಾಸ್ತಿ ಆಗ್ತಾ ಇದೆ, ಕೆಲಸ ಅಲ್ಲ. ಬನ್ನಿ ಇಲ್ಲ, ಅವ್ರು ಆರ್ಡರ್ ಮಾಡಿದ್ದಾರೆ 2 ನಿಮಿಷ ಕಾಫಿ. ಯಾಕಂದ್ರೆ ಕತ್ಲಾಗ್ಬಿಟ್ರೆ ಸ್ಪೇಸ್ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲೇ ಕೊಡ್ತಾರೆ. ಗಾಯ್ಸ್ ನೋಡಿ ಇದೇ ಲೊಕೇಶನ್ನು. ಸೊ ಇದಿನ್ನೂ ಕನ್ಫರ್ಮ್ ಆಗಿಲ್ಲ, ಫಸ್ಟ್ ನೋಡಕ್ ಬಂದಿದ್ದೀವಿ ಅಷ್ಟೇ. ನೋಡಿ ಇಷ್ಟ ಆದಮೇಲೆ ಡಿಸಿಷನ್ ತೊಗೊಳ್ಳೋದು ಗೈಸ್. ಸೊ ನಿಮ್ಮದೇ ಅವರು ಮನೇಲಿ ಫಂಕ್ಷನ್ ಈವೆಂಟ್ ಏನೋ ನಡೀತಿದ್ರೆ, ಬಿ ಈವೆಂಟ್ಸ್ ಅಂತಿದ್ದೆ, ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ. ಬುಕಿಂಗ್ ಮಾತ್ರ ಮಾಡಕ್ ಹೋಗ್ಬೇಡಿ. ನಮ್ಮ ಮದುವೆ, ನಮ್ಮ ಎಂಗೇಜ್ಮೆಂಟ್ ಎಲ್ಲ ಇವ್ನು ಚೆನ್ನಾಗಿ ಮಾಡಿಕೊಟ್ಟ ಮೇಲೆ ನಾನು ಪ್ರಮೋಟ್ ಮಾಡ್ತೀನಿ. ಅಲ್ಲಿವರೆಗೂ ಹೋಲ್ಡಲ್ಲಿ ಇಟ್ಟಿರಿ. ಕಟ್ ಮಾಡು ಅಂತ. ಕಟ್ ಆಗಲ್ಲ, ಕಟ್ ಆಗದ್ದೇ ಇಲ್ಲ. ಲೈವ್ ಇದು, ಚಾನ್ಸೇ ಇಲ್ಲ. ಚೆನ್ನಾಗಿ ಮಾಡ್ಕೊಡ್ತೀಯಾ? 100%. ಹಂಗಾದ್ರೆ ಹೋಗಿ ಗೈಸ್, ಈಗಲೇ ಬುಕಿಂಗ್ ಮಾಡಿ. ತುಂಬಾ ಚೆನ್ನಾಗಿ ಮಾಡ್ತಾನೆ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾನೆ. ಇಲ್ಲ ಇದು ಅದನ್ನು ಇದೇನೋ ಒಮ್ಮೆ ಬೊಕ್ಕೆ ಹಿಡಿತೀನಿ. ಗೈಸ್ ನಮ್ಮ ಮತ್ತೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಾವು ಆಕ್ಚುಲಿ ಕೇಕ್ ಡೆಲಿವರಿಗೆ ಅಂತ ಬಂದಿದ್ವಿ. ನೇಹ ಇಸ್ ಅ ಕೇಕ್ ಆರ್ಟಿಸ್ಟ್. ನಾವು ಬರ್ಬೇಕಾದ್ರೆ ನಾನು ನಿಜವಾಗ್ಲೂ ನೇಹನ್ಗೆ ಹೇಳ್ದೆ, ಇಲ್ಲಿ ಮಾಡ್ಕೊಳ್ಳೆ ಮದ್ವೆ ತುಂಬಾ ಚೆನ್ನಾಗಿದೆ ಅಂತ. ನಾವ್ ಇಲ್ಲಿ ಬಂದಿದ ತಕ್ಷಣ ನಮ್ಗೆ ಶಾಕ್. ಆಲ್ರೆಡಿ ಬಂದಿದೀವಿ. ಮ್ಯಾನಿಫೆಸ್ಟ್ ಮಾಡಿದ್ದೀರಾ ನೀವು? ಮ್ಯಾನಿಫೆಸ್ಟ್ ಮಾಡಿದ್ದೀರಾ? ಪೇರೆಂಟ್ಸ್ ವಿಶ್ ಅಂದ್ರೆ ಹಂಗಿರುತ್ತೆ, ಸ್ಟ್ರಾಂಗ್ ಆಗಿ. ಬಟ್ ಇನ್ನೂ ಇದು ಕನ್ಫರ್ಮ್ ಮಾಡಿಲ್ಲ ಜಾಗ. ನಾವು ಒಮ್ಮೆ ಖುಷಿ ಆಗ್ಬೇಡ ನೀನು. ಐಶು ಇಸ್ ಕಮಿಂಗ್ ನೌ ಗೈಸ್. ಹಾಯ್ ಐಶು. ನೋಡಿ ಇದು ಒನ್ ಆಫ್ ದ ಆಪ್ಷನ್ನು. ಎಷ್ಟು ದೊಡ್ಡ ಜಾಗ ಇದೆ ಇದು ಬಿಟ್ಟರೆ ಇನ್ನೂ 2-3 ಆಪ್ಷನ್ ಇದೆ, ಅದು ನೋಡೋಣ ಬನ್ನಿ. ಸೊ ನಮ್ಮದು ಮಧ್ಯಾಹ್ನ ಹೊತ್ತಿರೋದು ಎಂಗೇಜ್ಮೆಂಟ್ ಏನಂತಾರೆ ಈವೆಂಟ್ ನಡೆಯೋದು. ಸೊ ನಾವು ಅದಕ್ಕೆ ಬೆಳಕಲ್ಲಿ ನೋಡಬೇಕು ಅಂತ ತುಂಬ ಬೇಗ ಬಂದಿದ್ದೀವಿ. ಇಲ್ಲೊಂದು ಜಾಗ ಇದೆ ನೋಡಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ವಿಲ್ಲಾನು ಇದೆ ಸ್ಟೇ ಮಾಡೋಕ್ಕೆ, ಬಾಲಿ ಥೀಮ್ಡ್. ಓ ನೈಸ್. ಪ್ರೈವೇಟ್ ಪೂಲ್. ನಂಗೆ ಸೇಮ್ ಬಾಲಿ ನೆನಪಾಗ್ತದೆ. ಇದೆಲ್ಲ ಬಾಲಿ ಹಂಗೆ ಇದೆ, ಸೇಮ್ ಬಾಲಿ ಥೀಮ್. ವಾಶ್ರೂಮ್ ಎಲ್ಲ ಇದೆ ನೋಡಿ. ಚೆನ್ನಾಗಿದೆ. ಸೊ ಇದು ಸ್ಟೇ ಮಾಡೋಕ್ಕೆ ಜಾಗ, ಈವೆಂಟ್ ನಡಿಬೇಕಾದ್ರೆ. ಈವೆಂಟ್ ನಡೆದ ಮೇಲೆ ಎಲ್ಲ ಸ್ಟೇ ಮಾಡಬೇಕಲ್ಲ. ಫುಲ್ ಎಂಟರ್ ನೋಡಿ 200 ಜನ ಈಸಿಲಿ ಗೈಸ್. ನೋಡಿ ಇಲ್ಲೂ ಒಂದು ಜಾಗ ಇದೆ, ಖಾಲಿ ಜಾಗ. ಸೊ ನಾವು ಪೂಲೆಲ್ಲ ಇದೆ ಇಲ್ಲಿ. ಇಲ್ಲೊಂದು ಜಾಗ ಇದೆ. ಸೊ ಒಂದು ಆಗಲೇ ನೋಡಿದ್ದು, ಮತ್ತು ಇನ್ನೊಂದು 3ನೇದು ಯಾವುದು ಒಮ್ಮೆ? ಅಲ್ಲಿ ಆ ಕಡೆ ಇದೆಯಲ್ಲ, ಅಲ್ಲೊಂದು ಲಾನ್ ಇದೆ. 3ನೇದು ಅದು ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ನೋಡಿ ಬೋಟ್ ಕಿಟ್ಟೆಲ್ಲ ಹಾಕ್ಬಿಟ್ಟು ಕೂರ್ಸೋರೆ. ಸೊ ಕತೆ ಏನು ಅಂದರೆ, ನಮ್ಮದು ಎರಡು ಇವೆಂಟ್ ಇರುತ್ತೆ, 2 ದಿನ ನಡೆಯುತ್ತೆ. ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಇನ್ನೂ ಸ್ವಲ್ಪ ಟೈಮ್ ಇದೆ. ಅದರೇನು ಪ್ಲಾನಿಂಗ್ ನಡೀತಿದೆ, ಸುಮ್ಮನೆ ನಾನು ಹೇಳ್ದಂಗೆ ಆಗಬಾರ್ದು. ನೋಡಿ ಎಲ್ಲ ಇಲ್ಲಿ ನೋಡ್ಕೊಂಡು ನಿಂತಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಜಾಗನ. ಸಮ್ ಡಿಸ್ಪ್ಲೇಸ್ ವಿಲ್ ಬಿ ನೈಸ್ ಫಾರ್ ಯು. ಯಾವುದಕ್ಕೆ? ನಮ್ಮ ಪ್ಲಾನ್ ಪ್ರಕಾರ ಅದಾ? ಓಕೆ, ಅಲ್ಲೇ ಇರುತ್ತೆ. ಇಟ್ ವಿಲ್ ಬಿ ಸೀನ್. ಅರ್ಥ ಆಯ್ತು. ಓಕೆ ಸೀಕ್ರೆಟ್ ಇದೆ ಗೈಸ್. ನಾನು ಹೋಮಿ ಒಂದು ಸೀಕ್ರೆಟ್ ಏನೋ ಪ್ಲ್ಯಾನ್ ಮಾಡಿದ್ದೀವಿ, ಅದಾದಷ್ಟು ಬೇಗ ಬರುತ್ತೆ. ವೆಯ್ಟ್ ಮಾಡಿ. ಈ ಮರಗಳು ನೋಡಿ ಗೈಸ್ ಹೆಂಗಿದೆ.
ಗೈಸ್ ಬ್ಯಾಂಕ್ವೆಟ್ ಹಾಲ್ಗೆ ಹೋಗ್ತಾ ಇದೀವಿ ಬನ್ನಿ. ಇಲ್ಲೊಂದು ಹಾಲ್ ಇದೆ ಅಂದರೆ ಕೂತ್ಕೊಂಡು ಜನ ಚಿಲ್ ಮಾಡೋಕ್ಕೆ. ಸ್ಟೇರ್ಸ್ ನೋಡಿ ಕ್ರೇಜಿ ಕಟ್ಟಿದ್ದಾರೆ. ನಮಗೆ ಸ್ವಲ್ಪ ಪುಣ್ಯ ಮಾಡಿದ್ದೀವಿ, ಕತ್ಲಲ್ಲಿ ಬಂದಿಲ್ಲ ಕಂಪ್ಲೀಟ್ ಅಲ್ಲ, ಸ್ವಲ್ಪ ಅದು ಕಾಣಿಸ್ತು. ಇಲ್ಲ ಅಂದಿದ್ರೆ ಏನು ಅರ್ಥನೇ ಆಗ್ತಿರ್ಲಿಲ್ಲ ಏನು ನೋಡ್ತಾ ಇದ್ದೀವಿ ನಾವು ಅಂತ. ಎಲ್ಲ ಬರ್ತಾ ಇದ್ದಾರೆ. ಐಶು, ಹೌ ಇಸ್ ದ ಪ್ಲೇಸ್? ಫೈನಲ್ಲಾ? ಐ ಡೋಂಟ್ ನೋ, ಇಟ್ ಇಸ್ ಯುವರ್ ವೆಡ್ಡಿಂಗ್. ಸೊ ಇಲ್ಲಿ ಬ್ಯಾಂಕ್ವೆಟ್ ಹಾಲ್ ಒಳಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿದೆ ಹೆಂಗಿದೆ ಅಂತ. ನೇಹ ಇಲ್ಲ, ಮಿಸ್ಸಿಂಗ್ ಅವತ್ತು. ಇಲ್ಲ ನೇಹ ಅವ್ರು ಹೇಳ್ತಿರೋದು ಮದುವೆ ಹೆಣ್ಣು ನೋಡಿದ್ದು ಹುಡುಗಿ ಶಾಸ್ತ್ರದಲ್ಲಿ ಅವ್ರು ಹಾಕೋ ಬದಲು ಅವ್ರು ಹಾಕಿದ ಚೈನು ನಾನು ಹಾಕಿದ್ರೆ ಎಲ್ಲ ಮದುವೆ ಅಂತ ಫಿಕ್ಸ್ ಆಗಿರ್ತಿದ್ರು ಅಂತ. ಇದೇನಾದ್ರು ಗೇಮ್ಸ್ ಆಡ್ಸಕ್ಕ ಒಮ್ಮೆ? This is a very smaller crowd, like 50-60 people. ನಮಗೆ ಸಾಲದಿಲ್ಲ ಬಿಡಿ. Yeah, formal events, corporate events. ಹಾಂ, ಕಾರ್ಪೊರೇಟ್ ಇವೆಂಟ್ಗೆ ಒಳ್ಳೆ ಜಾಗ, ಚೆನ್ನಾಗಿದೆ. ಇಷ್ಟು ನಮಗೆ ನಮ್ಮ ಟೀಮ್ ಅವ್ರಿಗೆ ಸಾಲಲ್ಲ ಇಷ್ಟು ಜಾಗ. ಇಬ್ಬರದ್ದು ನೋಡಿ ಗೈಸ್, ಇಲ್ಲಿ ಫ್ಯಾನ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಫ್ಯಾನ್ ಇಟ್ಕೊಂಡು ಓಡಾಡ್ತವ್ರು ನಮ್ಮ ಅಮ್ಮ. మీరు ఇచ్చేది ఫ్యాన్ ನಮ್ಮ ಮಾವ ಕೊಟ್ಟಿದ್ದು ಫ್ಯಾನ್. ತೋರಿಸಿ ಮಾಮ್ ಸ್ವಲ್ಪ, ರಿಯಾನ್ ಅವರೇ ಸ್ವಲ್ಪ ತೋರಿಸಿ ಅದು ಫ್ಯಾನ್. ಅಯ್ಯೋ ನಮ್ಮ ಕೇಳಿಸ್ಕೊಳ್ಳೋದು, ಸ್ವಲ್ಪ ಫ್ಯಾನ್ ತೋರಿಸಿ ನೋಡೋಣ. ನೋಡಿ ಗೈಸ್, ಇದ್ರ ಮೇಲೆ ಇಲ್ಲೂ ಬರ್ತಿದ್ದಾರೆ ಬುಜ್ಜಿ ಅಂಡ್ ಬಬ್ಲು ಫ್ಯಾಮಿಲಿ ಮೀಟ್ ಡೇಟ್. ಫ್ಯಾನ್ ಎನ್ ಎಸ್ ಬ್ಲಾಗಲ್ಲಿ ಹೇಳಿದ್ದು ಅನ್ಸುತ್ತೆ, ನಾನು ಹೇಳಿಲ್ವಾ? ಅದ್ರಲ್ಲಿ 5 ಇದೆ: ಪವರ್ ಬ್ಯಾಂಕು, ಮಿರರ್, ಫ್ಯಾನು, ಮತ್ತೆ ಲೈಟ್, ಟಾರ್ಚ್, ಮತ್ತೆ ಅಷ್ಟೇ ಮೊಬೈಲ್ ಹೋಲ್ಡರ್. ಇದೆಲ್ಲ ಬಾಯ್ಸ್ ಕೊಟ್ಟಿದ್ದು ನಮ್ಮ ಮಾವ. ಕಡಿಮೆ ಇದೆ ಇಲ್ಲಿ, ಹುಷಾರಾಗಿ ಬನ್ನಿ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಲಾನ್ ಇದೆ. ಸೊ ಇದನ್ನು ದೊಡ್ಡದು ಅದಕ್ಕಿಂತ, ಬಟ್ ಇದು ಸ್ವಲ್ಪ ತುಂಬ ಬೇಸಿಕ್ ಆಗಿಬಿಡುತ್ತೆ. ಸೊ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ, ಪೂಲ್ ಇದೆಯಲ್ಲ, ಪೂಲ್ನ ಒಂಥರ ಹಿಂಗೂ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು ಅಂತ. ಅದೆಲ್ಲ ನಾನು ಈಗಲೇ ಬ್ಲಾಗಲ್ಲಿ ಹೇಳಲ್ಲ, ಅದೆಲ್ಲ ವೆಯ್ಟ್ ಮಾಡಿ ನೋಡಿ ಗೈಸ್. ಸ್ವಲ್ಪ ಸರ್ಪ್ರೈಸ್ ಇರ್ತೀವಿ. ಹಲೋ ಮಮ್ಮಿ. ಕರೆಕ್ಟ್ 100%. ಮಮ್ಮಿ ಫುಲ್ಲು ಪ್ರೊಫೆಷ್ನಲ್ ಆಗ್ಬಿಟ್ಟವನೇ ಗೈಸ್. 100% ಅಂತೆ. ಥೈಲ್ಯಾಂಡ್ಗೆ ಹೋಗಿದ್ದೆಲ್ಲ ಮರ್ತ್ಬಿಟ್ಟು ಅವ್ನು ಹೋಮಿ. ಅದೆಲ್ಲ ಥೈಲ್ಯಾಂಡಿಗೆ ನಾನು ಹೋಮಿ ಎಲ್ಲ ಹೋಗಿದ್ದು. ಅದು ಒಂಥರ ಮಜಾ ಇತ್ತು. ವಾಟ್ ಅ ಡೇಸ್, my God. ಬೆಸ್ಟ್ ಮೆಮೊರೀಸ್ ಆಫ್ ಅವರ್ ಲೈಫ್, ಬೆಸ್ಟ್ ಮೆಮೊರೀಸ್. ಈಗ ಇದು ಮುಗ್ಸೋಣ. ಇಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ ಊಟಕ್ಕೆ ಹೋಗೋಕ್ಕೆ, ಬಿಕಾಸ್ ಅದೇ ಊಟ ಜಾಗ, ಕೆಳಗಡೆ ಮತ್ತು ಮೇಲೆ. ನೋಡೋಣ, ಲೈಟ್ ಆನ್ ಮಾಡೋರು ನೋಡಿ, ಅದು ಬಗ್ಗಿನೂ ಇದೆ ನೋಡಿ ಓಡಾಡೋಕ್ಕೆ. ಜಾಗ ನೋಡಿದ್ದಾಯ್ತು, ಇಲ್ಲಿಂದ ಓಡ್ತಾ ಇದ್ದೀವಿ. ಕತೆ ಇಲ್ಲಿಗೆ ಮುಗ್ದಿಲ್ಲ ಗೈಸ್, ಈಗ ಸ್ಟಾರ್ಟ್ ಆಗಿದೆ. ಕೇಳಿಸ್ಕೊ. ಸೊ ಈಗ 3-4 ಜಾಗ ನೋಡಿದ್ದೀವಿ. ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡ್ತೀವಿ. ಹೋಮಿ ಒಂದಷ್ಟು ರೆಫರೆನ್ಸ್ ತೊಗೊಂಡು ಬಂದು ತೋರಿಸಿ ಫೈನಲ್ ಆದಮೇಲೆ ಈ ಜಾಗನೇನಾ ಅಂತ ಫೈನಲ್ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿ ಒಂದು ಕೆಫೆಗೆ ಬಂದಿದ್ದೀವಿ, ಪಕ್ಕದಲ್ಲೇ ಇರೋದು. ಭಯ ಕಾಫಿ ಮಾರೆ. ಸೋಮಿ ಏನೋ ಸರ್ಪ್ರೈಸ್ ತರಿಸ್ಬಿಟ್ಟಿದೆ. ನಾನು Congratulations. ಥ್ಯಾಂಕ್ಸ್ ಸೋಮಿ, ಹೇಳ್ದಂಗೆ ಮಾಡ್ದಲ್ಲ. ಥ್ಯಾಂಕ್ ಯು. ದುಡ್ಡು ಕಳ್ಸ್ಬಿಟ್ಟು ತಗೊಬಂದಲ್ಲ. ಥ್ಯಾಂಕ್ ಯು ಒಮ್ಮೆ, ಥ್ಯಾಂಕ್ ಯು. ತಿನ್ಬಿಡ್ಲಿ ಆರಾಮ. ನಾನು ಇಷ್ಟು ಬ್ಯೂಟಿಫುಲ್ ಕೇಕ್ ನನ್ನ ಲೈಫಲ್ಲೇ ನೋಡಿಲ್ಲ ಒಮ್ಮೆ. ಥ್ಯಾಂಕ್ ಯು. ಅಲ್ಲ, ರಿಯಲ್ ಆಗಿ ಹೇಳ್ತಾ ಇರೋದು, ನಿನಗಲ್ಲ, ಇನ್ನೊಬ್ರಿಗೆ ಯಾರಿಗೋ ಜ್ಞಾಪ್ಸ್ಕೋ. ಸಪೋರ್ಟರ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಕ್ರೀಮ್ ಆನ್ ಟಾಪ್ಗಿಂತ ಟೇಸ್ಟಿ ಇರ್ಬೋದು ಅಂತ. ಚಾನ್ಸಸ್ ಇಲ್ಲ, ನೋ ವೇ. ಇದು ಕ್ರೀಮ್ ಆನ್ ಟಾಪ್ ಕೇಕ್ ಅಲ್ಲ. ಇಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ. ಈಗ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಕ್ರೀಮ್ ಆನ್ ಟಾಪ್ ಅಲ್ಲ. ಅವರು ಎಲ್ಲಿ ವಾಟ್ಸಪ್ ಕ್ರಾಶ್. ಕರೆಕ್ಟ್, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಕ್ರಾಶ್ ಆಗ್ಬಿಡಿತ್ತು ಅವ್ರದ್ದು. ಮೆಸೇಜ್ ಕಾಲ್ ಎಲ್ಲ ಮಾಡಿದೆ, ಫೋನೇ ತೆಗಿಯಲ್ಲ, ಅಷ್ಟು ಬಿಸಿ ಇದ್ದಾರೆ ಅವ್ರದಕ್ಕೆ ಆರ್ಡರ್ ಕೊಡಕ್ಕೆ. ಗೈಸ್, ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಪೇಜ್ ಬಿ ಈವೆಂಟ್ಸ್. ಓಕೆ ನೋಮಿ, ಓಕೆನಾ? ಸಮಾಧಾನನಾ? ಓಕೆ, ಕೇಕ್ ಕಟ್ ಮಾಡಪ್ಪ. ಬನ್ನಿ ಕೇಕ್ ಕಟ್ ಮಾಡಿ. ಕಲರ್ ಆಗಿದೆ ನನ್ನ ಪಾಪ. ಗೈಸ್, ಓಮಿ ತಂದಿರೋ ಕೇಕ್ನ ಕಟ್ ಮಾಡ್ತಾ ಇದೀವಿ ಇವಾಗ. ಅದಿವಾಗ ನಮ್ ಕಿಚನ್ ಇಂದ ಇದು ಹೋಗಿಲ್ವಲ್ಲ. ಗೈಸ್, ನೇಹಾ ಅವ್ರು ಹೇಳಿದ ಮಾತ್ರ ನಾನು ತುಂಬಾ ಮನ್ಸಿಗೆ ತಗೊಂಡು ಈ ಕ್ಯಾಂಡಲ್ ಇದನ್ನ ಸ್ಪಾರ್ಕ್ ಕಟ್ಸ್ತಾ ಇಲ್ಲ, ಕೈಯಲ್ಲಿ ಇಟ್ಕೋತಾ ಇದ್ದೀನಿ. ನೀವು ಯಾರು ಹಾಕ್ಬೇಡಿ ಆಯ್ತಾ? ಅದು ದಯವಿಟ್ಟು ಅಲ್ಲೆಲ್ಲಾದ್ರೂ ಇಡಿ, ಮುಖಕ್ಕೆ ಇಟ್ಟಿದ್ದೀರಿ. ದೂರ ಇಡಿ. ಥ್ಯಾಂಕ್ ಯು. ಇಲ್ಲಿ ಕಟ್ ಮಾಡ್ಬೇಕು. ನಮ್ಮನ್ನುತ್ತಿದ್ದು
ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಎಂಗೇಜ್ಮೆಂಟ್ ಜಾಗ ಓಕೆ ಆಗಿದೆ ಅಕ್ಕ. ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹುಡುಗಿ ನೋಡೋ ಶಾಸ್ತ್ರ ಕರ್ದಿಲ್ಲ ಅಲ್ವಾ ಅದಕ್ಕೆ. ಎಂಗೇಜ್ಮೆಂಟ್ ಜಾಗನ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಗೈಸ್ ಬೆಸ್ಟ್ ಬಿ ಇವೆಂಟ್ಸ್ ಗೈಸ್. ಈಗಲೇ ಸ್ಟಾರ್ಟ್ ಆಯ್ತು ಪ್ರಮೋಷನ್. ಒಳ್ಳೆ ಡೆಕೋರ್ ಮಾಡ್ಕೊಡ್ತಾನೆ ನಿಮ್ಮ ಮದುವೆಗೆ. ಕಂಗ್ರ್ಯಾಚುಲೇಷನ್ಸ್. ಕುಡಿ ನೀರು ಬಾಟಲ್ ಕುಡಿ. ಯು ಶುಡ್ ಟ್ರೈ ಕ್ರೀಮ್ ಆನ್ ಟಾಪ್. Yeah, 100%. She is my vendor. ಹೌದಾ? Yeah. Congratulations. ಕಂಗ್ರ್ಯಾಚುಲೇಷನ್ಸ್ ಸ್ವಾಮಿ. ತಪ್ಪಾಗಪ್ಪ. ಕ್ಲೋಸ್ ಮಾಡಿದ್ದಕ್ಕೆ ಡೀಲು. ಕಂಗ್ರ್ಯಾಚುಲೇಷನ್ಸ್ ಸ್ವಾಮಿ. ಲೈನಲ್ಲಿ ಇದ್ದಾರೆ. ಎಂಗೇಜ್ ಅಲ್ಲಿ ಆಗಿದ್ದಾರೆ. ಗೊತ್ತಾಗಿದೆ ಕಣ. ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಹಂಗ ಮಾವ ಅವರು. ಸ್ವಲ್ಪ ಒಂದು ವಾರ ಆ ಕಡೆ ಒಂದು ವಾರ ಈ ಕಡೆ ಇರ್ತಾರೆ ಅದಕ್ಕೆ. ರೇಟು. ಅವ್ರು ಟ್ರೈನರ್ ಬರ್ತಾರೆ ಒಮ್ಮೆ ಈಗ ಪರ್ಸನಲ್ ಟ್ರೈನರ್ಸು. ಅದಕ್ಕೇನೆ ಅದು ಕ್ರೀಮ್ ಬೇಡ ನನಗೆ, ಅದು ಮಾತ್ರ ಸಾಕು. ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ ಟ್ರೈನರ್. ಚೆನ್ನಾಗಿಲ್ವಾ ನಾನು? ಚೆನ್ನಾಗಿದ್ದೀರಾ ಆಂಟಿ, ಚೆನ್ನಾಗೂ ಆಗಿದ್ದೀರಾ. ಪರ್ಸನಲ್ ಟ್ರೈನರ್. ಗೈಸ್ ಸೊ ಡಿನ್ನರ್ಗೆ ಓಹೋ ನೋಡಿ ಗೈಸ್ ರಿಚ್ ಬಾಯ್ 2 ಐಫೋನು. ದುಡ್ಡು ಮಾಡೋದನ್ನ ಕಲಿಬೇಕು ಗಾಯ್ಸ್ ಇವ್ರ ಹತ್ರ ಎಲ್ಲ. ನಾವೆಲ್ಲ ಬರೀ ಖರ್ಚು ಮಾಡೋದನ್ನ ಕಲ್ತ್ಬಿಟ್ಟಿದ್ದೀವಿ. ಈಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹೋಮಿ ಆದರೂ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ, ತುಂಬ ದಿನ ಸಿಕ್ಕಿದ್ದೀರಾ ಬನ್ನಿ ಪಾರ್ಟಿಗೆ ಅಂಥೇಳಿ ಹಂಗೆಲ್ಲ ಇನ್ವೈಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಹೋಮಿ. ಸೊ ಎಲ್ಲರೂ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಹಿರೋಮಿ ಅವ್ರಿಗೆಲ್ಲ ಗೊತ್ತಿಲ್ಲ ಪಾಪ. ಏನೋ ಲೆದರ್ ಇದೆಲ್ಲ ಹಾಕ್ಸ್ಬಿಟ್ಟಿದ್ಯಾ ವೆಲ್ವೆಟ್ ಎಲ್ಲ? ಓಹೋ ಇದಕ್ಕೇನ ಕೊಟ್ಟಿದ್ದು ದುಡ್ಡು? ಗೈಸ್ ನಮ್ಮ ಅಪ್ಪ ಫೋನ್ನ ಎಲ್ಲಿ ಬಿಟ್ಟು ಹೋಗೋರು ನೋಡಿ ಇಲ್ಲಿ. ಸಂಜಯ್ ನಮ್ಮ ಅಪ್ಪ ಫೋನ್ ಇಟ್ಕೊ. ಇಟ್ಕೊಳೋ ಇಲ್ಲೊಂದು ಇಕ್ಕಿ ಏನು ಅದು ಸೊಳ್ಳೆನಾ? ಇಲ್ಲೊಂದು ಇಕ್ಕಿ ಕೊಟ್ಟೈತೆ. ಏನು ಮಕ್ಕಕ್ಕೆಲ್ಲ ಕಚ್ಬಿಟ್ಟಿದೆ. ತಿರುಗು ತಿರುಗು ತಿರುಗು. ಇಲ್ಲಿ ನೋಡಿ ಇಲ್ಲಿ ಮನೀಶ್ ನೀವೇನಾರು ಒಟ್ಟೆ ಏನ್ ಮನೀಶ್ ಹಂಗೆ ನೋಡ್ದೆ ಇವಾಗ ಹೋಗಿ ಏನ್ ಮಾಡಿದ್ರಲ್ಲಿ ಬಾಯಿ ತೊಳೆದ್ರು. ನಾವೆಲ್ಲ ಕೈ ತೊಳೆದ್ರು, ಅವ್ರು ಬಾಯಿ ತೊಳೆದ್ರು. ಕೈಲು ತೊಳ್ದೆ ಬಾಯಿ ಎರಡು ಹೇಳಿ ಬೈ. ನನ್ಗಿಂತ ಅವನು 1 year 3 days ಚಿಕ್ಕವನು. ಇಲ್ಲ ಅದು ಯಾವ್ದು ಮೂವಿ? ನಾನ್ ನೋಡಿ ಪ್ರಪಂಚನೇ ಅವ್ನು ನೋಡಿ. ರೇಸು ಗುರಮ್ಮ. ಇವಾಗ ಬಂತಲ್ಲ ಪುಷ್ಪ. ಅದ್ರಲ್ಲಿ ಹೋಗ್ತಾನಲ್ಲ ಚೇರ್ ಮೇಲೆ ರೆಡ್ ಕಲರ್ ಔಟ್ಫಿಟ್ ಹಿಂಗೆ ಹೋಗಿ ಹೋಗಿ ನೋಡೋಣ. ಇಲ್ಲಿಯವರೇ ಬಿದ್ದಿದ್ದೀರಾ? ಗೈಸ್ ಊಟಕ್ಕೆ ಬಂದಿದ್ದೀವಿ. ನಮಗೆ ಡಿನ್ನರ್ ಕೊಡ್ಸಕ್ಕೆ ಹೋಮಿ ಬಂದಿದ್ದಾನೆ ನಮ್ಮ ಜೊತೆಗೆ. ಥ್ಯಾಂಕ್ ಯು ಬ್ರೋ. ಲೊಕೇಶನ್, ಡೆಕೋರ್, ಊಟ, ಕೇಕು ಎಲ್ಲ ಸ್ಪಾನ್ಸರ್, ಕಾಫಿ, ಸ್ಪಾನ್ಸರ್ ಹೋಮಿ ಅಂತ ಹೆಸರು. ಬಜೆಟ್ ಬರುತ್ತೆ. ಅಪ್ಪ ಫೋನು ಕೆಳಗೆ ಬಿಟ್ಬಿಟ್ಟಿದ್ದೀನಿ ಅಂತ ಕಾರಲ್ಲಿ ಕೆಳಗೆ ಹುಡ್ಕಕ್ಕೆ ಹೋಗ್ತಿದ್ರು, ನಾನೇ ತಡೆದಿದ್ದೀನಿ. ಗೊತ್ತಾಗೋಯ್ತಾ? ಎಲ್ಲಿ ಬಿಟ್ಟು ಹೋಗಿದ್ರಿ? ಎಲ್ಲಿ ಬಿಟ್ಟಿದ್ರಿ ಕಾರ್ ಫೋನು? ವೆರಿ ಗುಡ್, ಪ್ರೌಡ್ ಆಫ್ ಯು. ಕೊಟ್ಬಿಡು ಶ್ಯಾಮ್. ಕದ್ದಿರೋದು ಕೊಡೋ ಸಂಜಯ್, ಕದ್ದಿರೋ ಫೋನ್ ಕೊಡು. ಬರೀ ಕಳ್ತನ ಮಾಡ್ತೇವೆ ನಾವು ಅಪ್ಪನ ಫೋನ್ನ. ಏನ್ ಮಾಡೋದು? ನಿನ್ನೆ ಚೈನ್ ಹಾಕಿದ್ರು ನಮ್ಮ ಪಾರ್ಟ್ನರ್ ಕೈ ಎತ್ಬಿಡ್ತಾರೆ ಅವಾಗ ಕೊಟ್ಬಿಟ್ಟು. ಎಲ್ಲರೂ ಚೈನ್ ನೋಡ್ಕೊಂಡ್ರಪ್ಪ, ಎಲ್ಲ ಫೋನ್ಗಳು ನೋಡ್ಕೊಂಡ್ರಿ. ಅಯ್ಯೋ ಸಂಜೆ ಇಲ್ಲ ಒರಿಜಿನಲ್ ಅಲ್ಲ ಅದು ಹೆಂಗೆ ನೋಡು ಸಂಜಯ್, ಹಾಲಿನಂತ ಮನ್ಸು ಅವನ್ನ ಎಷ್ಟು ಮೃದುವಾಗಿ ತೋರಿಸ್ಬೋದು ನೋಡಿ. ನಾನು ಹೆಂಗ್ ತೋರಿಸಿದ್ದೀನಿ, ಖುಷಿ ಪಡು. ಆಂಟಿ ಚೈನ್ ಹಾಕಲ್ಲ ಆಂಟಿ. ಇಲ್ಲ ಯಾರ್ದಾದ್ರು ಬೇರೆಯವ್ರದ್ದು ಇರುತ್ತೆ, ನಂದು ಎತ್ತಿಟ್ಕೊಂಡು ಅದು ಬೇರೆ ಆಂಟಿ ಬರ್ತಿದ್ರಲ್ಲ ಅವ್ರದ್ದು ಇರ್ಬೋದು. ಓ ಸಂಜಯ್, ಯಾರು ನಮ್ಮ ಕಡೆ ಇಲ್ಲ ಇವಾಗ. ಅವತ್ತೊಂದು ಸ್ವಲ್ಪ ಹಂಗಾಯ್ತು. ಈ ನೇಹ ನೋಡಿ, ಈ ನೇಹ ನೋಡಿ, 12 years ನೋಡಿ ಗೈಸ್, ನೇಹ ನೋಡಿ. ಥ್ಯಾಂಕ್ಸ್ ಐಶು. Anyone want to see? ಥ್ಯಾಂಕ್ಸ್ ಐಶು.
ಇವಾಗಲ್ಲ ಅದು ಯಾರು ಮನ್ಸಲ್ಲಿ ಆಯ್ತು ಎಷ್ಟು ಬೈಕೊಂಡು ಬೇಡ ಬೇಡ ಅಂತೇಳಿ ಅಲ್ಲಿ ನೋಡಿ ಹೆಂಗ್ ಬ್ಯಾಟಿಂಗ್ ಮಾಡ್ತವ್ರು ನಮ್ಮಮ್ಮ. ನಂಗೇನು ಬೇಡ ನಂಗೇನು ಬೇಡ ಅಂತೇಳಿ ಇಬ್ಬರು ಗಂಡ ಹೆಂಡತಿ ನೋಡಿ ಬ್ಯಾಟಿಂಗ್ ಅವ್ರದ್ದು. ತಿನ್ನಿ ತಿನ್ನಿ. ಅವರು ಕೆಲಸ ಈ ಮದುವೆಯಲ್ಲಿ ಬಂದಾಗ ಅಲ್ಲಿ ಕುತ್ಕೊಳ್ತಾರೆ. ಊಟ ಮುಗಿದ್ಮೇಲೆ ಸೈಡ್ಸ್ ಬಂದಿದೆ ನೋಡಿ ಇಲ್ಲಿ. ಸ್ಟ್ರಾಬೆರಿ ಲಸ್ಸಿ ಇಲ್ಲಿ ನೋಡಿ ಒಬ್ಬೊಬ್ಬ ನಮ್ದು ಸ್ಟ್ರಾಬೆರಿ ಲಸ್ಸಿ ಯಾರ್ದು? ಹೌದು ಪ್ಲೀಸ್. ನಾನು ಮ್ಯಾಂಗೋ ಲಸ್ಸಿ ತೊಗೊಂಡಿದ್ದೀನಿ. ಇದು ಚಿಲ್ಲಿ ಗೋವಾ, ಅದು ಜಲ್ಜೀರಾ. ಕುಡಿಯೋಣ ಬನ್ನಿ. ಥ್ಯಾಂಕ್ ಯು, ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ನಾವು ಹೊರಟ್ವಿ. ಬಾಯ್ ಗುಪ್ತು, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಕಂಗ್ರ್ಯಾಚುಲೇಷನ್ಸ್. ನಿಮಗೂ ಕಂಗ್ರಾಟ್. ಏನಕ್ಕೆ ನೀವ್ ಹೇಳಿದ್ರೆ ಅನ್ಕೊಂಡ್ರಲ್ಲ ಅದೇ ಅತ್ತೆಗಾರು ಬಾಯ್. ನೀವು ಮ್ಯಾನಿಫೆಸ್ಟ್ ಮಾಡಿದ್ದು ವರ್ಕ್ ಆಗ್ತಿದೆ. ಬಾಯ್ ಬಾಯ್. ಜನರಿಗೆ ಹಾಂ ಮ್ಯಾನಿಫೆಸ್ಟ್ ಮಾಡಿದ್ರು 2 ವರ್ಷ ಹಿಂದೆ ಮ್ಯಾನಿಫೆಸ್ಟ್ ಮಾಡಿದ್ರು. ವಿಶು ಸ್ಟ್ರಾಂಗ್ ಆಗಿರುತ್ತೆ ಯಾವಾಗಲೂ. ಓಕೆ ಬಾಯ್ 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 ಬಾಯ್. ಬಾಯ್ ಐಶು ಬಾಯ್. ಇದು ನೋಡಿ ನಾವು ಹಗ್ ಮಾಡಿ ಬಾಯ್ ಹೇಳೋದಕ್ಕೆ ಅವರು ಬಾಯ್ ಹಗ್ ಮಾಡಿ ಬಾಯ್ ಹೇಳೋದು. ಹಗ್ ಮಾಡಿ ಬಾಯ್ ಹೇಳೋದು. ಸ್ವಲ್ಪ ಐಸು ಅದೆಲ್ಲ ತಿನ್ನಿಸ್ಬೇಡಿ ನೋಡಿ ಮುಖ ಕರ್ಕೊಂಡು ಹೋಗಿ ನಮ್ಮ ಹಳ್ಳಿಯಂದ್ರೆ ಕೊಡ್ಸಿರೋದು ಮಿಡ್ ನೈಟ್ ಅಲ್ಲೇ. ಅಲ್ಲ ಎಲ್ಲಿ ನಾವು ಚಾವಿ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಅಂತ ನಾವು ಇವಾಗ ಅವರಿಬ್ರು ಚಿಕ್ಕ ಏನ್ರಿ ಐಸ್ ಕ್ರೀಮ್ ತಿನ್ಬೇಡಿ ಅಂದ್ರೆ ತಿಂತಿರಲ್ರಿ. ಅದಕ್ಕೆ ಪ್ರೀವಿಯಸ್ ಡೇ ಬ್ಲಿಂಕಿಟ್ ಮೆಡಿಸನ್ ಆರ್ಡರ್ ಮಾಡಿದ್ರು. ಮಾರನೇ ದಿನ ಕರ್ಕೊಂಡೋಗಿ ಓಕೆ, ಒಂದು ಐಸ್ ಕ್ರೀಮ್ ಏನಾಗಲ್ಲ. ಇವತ್ತೊಂದು ತಿನ್ನಿ. ಬಾಯ್ ಬಾಯ್. ಐಸ್ ಕ್ರೀಮ್ ಎಲ್ಲ ಕೊಡಿಸ್ಬೇಡಿ ಅಂತ ಚೆಪ್ ತಗೊಂಡವರು. ಚಲೋ. ತಿನ್ನೋದು ಐಸ್ ಕ್ರೀಮ್ 1:30 ತಿಂದಿರೋದು ರಾತ್ರಿ. ಅದೂ ಅವರು ನೋಡಿ ವೆದರ್ಗೆ ಇರ್ಲಿ ಪರವಾಗಿಲ್ಲ, ಒಂದ್ಸರಿ ಇರ್ಲಿ. ಅಲ್ಲ ತಿನ್ನಿ ಹೇಳ್ಬೇಡಿ ಯಾರಿಗೂ. ಅಷ್ಟೇ. ವೆರಿ ಕೆಮ್ತಾ ಇದ್ಲು ಇವತ್ತು, ಹಚ್ಚಿ ಹಚ್ಚಿ ಅಂತ ಅವಳೆ. ಹೌದಾ? ಐಸ್ ಕ್ರೀಮ್ ಇಂದ ಗೋಲ್ಡ್ ಚೈನ್ ಬಿಸ್ಕೊಡ್ತಿದ್ದೀರಾ ಅನ್ಕೊಂಡ್ವಿ ನಾವು. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸಂಜೆ ಇದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಇದೆಯಾ? ಎಲ್ಲ ಇದೆ ಸಂಜಯ್. ನಮ್ದೇ ಎತ್ಬಿಟ್ಟಿದ್ಯಾ? ಗೈಸ್ ಫೈನಲಿ ಈಗ ಹೊರಟಿದ್ದೀವಿ ಮನೆ ಕಡೆಗೆ. ಲೆಟ್ಸ್ ಗೋ. ಬಾಯ್ ಗುಪ್ತು, ಬಾಯ್. ಹುಷಾರು, ರೆಸ್ಟ್ ಮಾಡಿ. ಹುಷಾರಿಲ್ಲ ಅಂತಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಜಾಗ ಕನ್ಫರ್ಮ್ ಆಗಿಲ್ಲ ಗೈಸ್. ಇದೇನಾಗುತ್ತೆ ಅಂತ ಹೇಳ್ತೀವಿ. ಇನ್ನೂ ಒಂದಷ್ಟು ಎಕ್ಸ್ಪ್ಲೋರ್ ಮಾಡೋದಿದೆ. ಬಟ್ ಯಾ, ಲೆಟ್ಸ್ ಸಿ. ಆಲ್ಮೋಸ್ಟ್ 80% ಓಕೆ ಇದೆ. ನಮ್ಮನ್ನ ರೆಪ್ಲಿಕೇಟ್ ಮಾಡ್ತಿರೋದು ಇವರು. ಬಾಯ್ ಬಾಯ್. ಟೇಕ್ ಕೇರ್. ಏನ್ ಗೊತ್ತಾ, ನೀವು ಹೈಟ್ ಸೇಮ್ ಇದೆಯಲ್ಲ. ಐಸ್ ಕ್ರೀಮ್ ಎಲ್ಲ ತಿನ್ನಕ್ ಹೋಗ್ಬೇಡಿ. ನೀವು ತಿನ್ಬೇಕು, ನಾವು ಪರ್ಸನಲ್ ಆಗಿ ಹೋಗೋಣ. ಪ್ಲೀಸ್ ಯಾರಿಗೆ ಹೇಳಕ್ ಹೋಗ್ಬೇಡಿ. ಓಕೆ ಗುಪ್ತಾ. ಓಕೆ ಗುಪ್ತಾ. ಓ ನೀವು ಸ್ಯಾಮಾ? ಇದು ಗುಪ್ತಾ. ಒಪ್ಪ ಯಾವ ಗ್ಯಾಪ್ ಅಲ್ಲಿ ನೋಡಿದಾರೆ ಇದೆಲ್ಲ. ಕದ್ದು ಮುಚ್ಚಿ ಕೊಟ್ಟಿದ್ದೆ ಗೈಸ್, ಒಂದು ತಲೆ ಮೇಲೆ ಒಂದು ಪಪ್ಪಿ, ಅದನ್ನು ನೋಡ್ಬಿಟ್ಟವ್ರೆ. ಬಾಯ್ ಬಾಯ್ ಬಾಯ್. ಹುಷಾರು. ಬಾಯ್ 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 ಬಾಯ್. ಟೇಕ್ ಕೇರ್. ಲೊಕೇಶನ್ ನೋಡಿ 80% ಓಕೆ ಅಂತ ಅನ್ಕೊಂಡು. ಏನ್ ಪಪ್ಪ ಓಕೆನಾ? ಓಕೆ ಏನವ್ರೆ ಓಕೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕಾ? ತಕ್ಕಂಗೆ ಜನ ಕರ್ಸ್ಬೇಕಣ, ಅಷ್ಟು ಏನ್ ಗೊತ್ತಾ? ಅದು ಮುಖ್ಯ. ಅಷ್ಟು ದೊಡ್ಡದಾಗಿ ಗೈಸ್ ಏನಾಗ್ತಿದೆ ಅಂದ್ರೆ ತುಂಬಾ ಜಾಸ್ತಿ ಜನ ಸೇರ್ಸೋದು ಕಷ್ಟನೇ. ಸೊ ಅದಕ್ಕೆ ವಿ ನೀಡ್ ಟು ಬಿ ವೆರಿ ಕ್ಯಾಲ್ಕುಲೇಟಿವ್. ಅದಕ್ಕೆ ಏನೇನೋ ಯೋಚನೆಗಳು ನಡೀತಾ ಇದ್ದಾವೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ನಮ್ದು 2 ದಿನ ಇವೆಂಟ್ ನಡೀತಿದೆ. ನಾನು ಆಗ್ಲೇ ಹೇಳ್ತೀನಿ ಅಂತ ಹೇಳಿದೆ. 2 ಇವೆಂಟ್ ನಡೆಯುತ್ತೆ. ಒಂದು ನಾರ್ಮಲ್ ಎಂಗೇಜ್ಮೆಂಟ್, ಅಂದ್ರೆ ಫ್ಯಾಮಿಲಿ ಎಲ್ಲ ಸೇರಿ ನಡೆಯೋ ಎಂಗೇಜ್ಮೆಂಟ್. ಒಂದು ನಾವು ಒಂದಷ್ಟು ಮಕ್ಕಳನ್ನ ಕರೆಸಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದೀವಿ. ಅದು ಹೆಂಗೆ ನಡೆಯುತ್ತೆ ಅಂತ ನೀವು ನೋಡಿ. ಬಟ್ ಯಾ, ಎಕ್ಸೈಟೆಡ್ ಫಾರ್ ಇಟ್. ಇನ್ನೂ ತುಂಬ ಟೈಮ್ ಇದೆ. ಡೇಟ್ ಎಲ್ಲ ಹೇಳ್ತೀನಿ ಆದಷ್ಟು ಬೇಗ. ಬಟ್ ಈಗ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಒಂದೊಂದೇ ಫೈನಲೈಸೇಷನ್ ನಡೀತಾ ಇದೆ. ನಂಗೆ ಗೊತ್ತೇ ಇರಲಿಲ್ಲ ಮದುವೆ ಅಂದರೆ ಇಷ್ಟೆಲ್ಲ ಟೈಮ್ ಮುಂಚೆನೇ ಫೈನಲೈಸ್ ಮಾಡಬೇಕು ಅಂತ.
ನಮ್ಮ ಸಂಜೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಅವ್ರದ್ದೇ ಇರೋದು, ಅವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ತುಂಬ ಕೆಲಸ ಇದೆ ಗೈಸ್. ಈ ವರ್ಷ ಎಷ್ಟು ಜನರು ಮದುವೆ ಎಷ್ಟು ಜನ ಇನ್ಫ್ಲೂಯೆನ್ಸರ್ಸು, ಎಷ್ಟು ಜನ ಫ್ರೆಂಡ್ಸು, ಎಷ್ಟು ಜನರು ಮದುವೆ ಗೊತ್ತಾ? ಅಪ್ಪಪ್ಪಪ್ಪ ನೋಡೋಣ. ಬಾಯ್ 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 ಆಟೋ ಬಾಯ್ ಬಾಯ್. ಸೊ ನಾನು ಅರ್ಧದಲ್ಲೇ ಇಳ್ಕೊಂಡೆ. ಇಲ್ಲಿಂದ ನಾನು ಶ್ರವಣ್ ಬ್ರೋ ಮನೆ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ನಾಳೆ ನಾವು ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋಕ್ಕೆ ಅಲ್ಲಿಂದನೇ ಹೋಗಬೇಕು, ಅವ್ರ ಮನೆಯಿಂದನೇ ಹೋಗಬೇಕು ಅನ್ನೋ ಪ್ಲ್ಯಾನು. ಇವಾಗ ಜಿಮ್ ಮುಗಿಸ್ಕೊಂಡು ಬನ್ನಿ, ಆಟೋ ಬುಕ್ ಮಾಡಿದ್ದೀನಿ, ಬಂತು ಹತ್ಕೊಂಡು ಹೋಗೋಣ. ಸೊ ಫೈನಲಿ ಶ್ರವಣ್ ಬ್ರೋ ಮನೆಗೆ ರೀಚ್ ಆಗಿದ್ದೀನಿ. ಸೊ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡಲ್ಲ ಇಲ್ಲಿ. ಐ ಆಮ್ ಹಿಯರ್ ಫಾರ್ ದ ಫ್ರೆಂಡ್ಸ್ ಟೈಮ್ ಆ್ಯಂಡ್ ಸ್ವಲ್ಪ ಚಿಲ್ ಮಾಡೋಕ್ಕೆ ಅಂತ. ಸೊ ಕತೆ ಏನು ಅಂದರೆ ಸ್ವಲ್ಪ ನರ್ವಸ್ ಇದೆ. ಎಲ್ಲಿಗೆ ಬಂದ್ಬಿಡುತ್ತೆ ಲೈಫು. ಚಿಕ್ಕ ಹುಡುಗ ಆಗಿದ್ದೆ ನಾನು, ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ಲೈಫು. ನಾವು ಇವಾಗ ನನ್ನ ಎಂಗೇಜ್ಮೆಂಟಿಗೆ ಜಾಗ ನೋಡ್ಕೊಂಬರಕ್ಕೆ ಹೋಗಿದ್ವಾ, ಒಂದು ಸ್ವಲ್ಪ ಆ ವೈಬಲ್ಲಿದ್ದೀನಿ. ಇಟ್ ವಾಸ್ ನೈಸ್, ಖುಷಿ ಆಯಿತು. ಫೈನಲಿ ಒಂದು ಸ್ಟೆಪ್ ಮುಂದೆ ಬಂದಿದೆ ಅಂತ. ಆ್ಯಂಡ್ ಜಾಗ ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಹಾಕಿ. ಅದು ಬಿಟ್ಟು ನಿಮ್ಗೆ ಯಾವ್ದಾದ್ರು ಜಾಗ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಕಾಮೆಂಟಲ್ಲಿ, ನಮ್ಮ ಎಂಗೇಜ್ಮೆಂಟ್ ಎಲ್ಲ ಆಗಬೇಕು ಅಂತ. ಸೊ ನಮ್ಮ ಪ್ಲ್ಯಾನ್ ಇದೆ, ನಾನು ಹೇಳ್ದಂಗೆ 2 ಇವೆಂಟ್ ನಡೆಯುತ್ತೆ. ಸೊ 2 ಇವೆಂಟ್ನ ತಲೆ ಇಟ್ಕೊಂಡು ನೀವು ಸಜೆಸ್ಟ್ ಮಾಡ್ಬೋದು. ಬಟ್ ನಮ್ಮ ಫ್ಯಾಮಿಲಿಗೆ ಮತ್ತು ನಮಗೆ ಇದು 80% ಓಕೆ ಆಗಿದೆ. ಎನಿವೇಸ್ ನಿಮ್ಮ ಸಜೆಷನ್ ಒಂದ್ಸರಿ ವಿಸಿಟ್ ಮಾಡಿ ನೋಡೋಣ ಅಂತ. ಎನಿವೇಸ್ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಅರ್ಜೆಂಟ್ ಸುಸು ಬರ್ತಿದೆ, ಓಡ್ಬೇಕು ಇವಾಗ. ಬಾಯ್ ಬಾಯ್. ನಗು ಬರ್ತದೆ, ಅಳು ಬರ್ತದೆ, ಎಚ್ಚರ ಇದ್ದರೂ ಕನಸು ಬೀಳ್ತದೆ, ಕುಣಿಯದಿದ್ದರೂ ಕಾಲು